ನಾನು ಆಟೋ ಡ್ರೈವರು. ಬೆಳಗ್ಗೆ ಸಾಯಂಕಾಲ ನನ್ನ ಮಗಳನ್ನ ಕರ್ಕೊಬರ್ತಾಯಿದ್ದೆ. ನಮ್ಮನೆ ಹೆಂಗಸ್ರು ಹೂವು ಕಟ್ಟೋರು ಮಾರ್ತಾಯಿದ್ರು. ಈ ಅಮ್ಮನೂ ಮಾರ್ಕೊಂಬರೋರು. ಕರ್ಕೊಂಡೋಗಿ ಇದು ಬೆಳಗ್ಗೆ 8:30ಗೆ ತಗೊಂಡೋಗಿ ಬಸ್ ಸ್ಟಾಪ್ ಬಿಡೇನೆ. ಸಾಯಂಕಾಲ ಈ ಅಮ್ಮನ ಕರ್ಕೊಬರ್ತಾಯಿದ್ದೆ. ನನ್ನ ಮಗ ಒಬ್ಬ ಇದ್ದ, ಅವನು ಬೆಳಗ್ಗೆ 8:00 ಕರ್ಕೊಂಡು ಬಿಡೇನೆ. ತಿರ್ಗಿ ಸಾಯಂಕಾಲ ಮಧ್ಯಾಹ್ನ 3:30ಗೆ ಕರ್ಕೊಂಬರೇನೆ. ಅಷ್ಟು ಮಾಡ್ತಾಯಿದ್ದೆ ಸರ್. ಆಟೋ ಓಡಿಸ್ಕೊಂಡು ಹೆಂಗೆ ನೀವು ಮಕ್ಕಳು? ಆಟೋ ಓಡಿಸ್ಕೊಂಡು ಅಂದರೆ ಅವಾಗ ಕಡಿಮೆ ಇತ್ತು ಸರ್, ಇದು ಸಂಪಾದನೆ ಕಡಿಮೆ ಇತ್ತು. ನಮಗೇನು ಅವಾಗೇನು ಗೊತ್ತಾಗಿಲ್ಲ ಸರ್. ನಾವು ಏನು ಓದಿಲ್ಲಲ್ಲ, ನಮಗೇನು ಗೊತ್ತಾಗ್ತಾಯಿಲ್ಲ. ಇವರೇ ನಮ್ಮ ಗಂಡು ಮಕ್ಳು ಅಂತ ಓದಿಸ್ತೆ ಸರ್. ಇಬ್ಬರ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಓದಿಸ್ಕೊಂಬಂದ್ರೆ ಕಷ್ಟಪಡ್ಯಾರ ಸರ್. 2 ಅವರ್ ಮಧ್ಯಾಹ್ನ 2 ಅವರ್ ಅಷ್ಟೇ ಕೊಡೇನೆ ಅಷ್ಟೇ. ಬೆಳಗ್ಗೆ 4 ಗಂಟೆಗೆ ಇದ್ದರೆ ರಾತ್ರಿ 8:30 9 ಗಂಟೆ ಗಾಡಿ ಓಡಿಸ್ತಾಯಿದ್ದೆ. ಮಧ್ಯಾಹ್ನ ಬಿಸಿಲು ಟೈಮಲ್ಲಿ 2 ಅವರ್ ಮಲ್ಕೊತಾಯಿದ್ದೆ ಸರ್. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮಗಳು ಇಷ್ಟೊಂದು ಚೆನ್ನಾಗಿ ಓದಿದಾರಲ್ಲ, ಏನು ಹೇಳ್ತೀರಿ? ಅದು ಖುಷಿ ಆಗ್ತದೆ ಸರ್, ಸಂತೋಷ. ಏನಾಗಿದೆ ಗೊತ್ತಾ ಮಗಳು? ಜಡ್ಜಾಗಿದ್ದಾರೆ ಅಂತ ಸರ್. ಅದು ಖುಷಿ ಆಗುತ್ತೆ ಸರ್. ನೀವು ಆಟೋ ಓಡಿಸ್ಬೇಕಾದ್ರೆ ಯಾರಾದರೂ ಜಡ್ಜ್ ನೋಡ್ತಿದ್ರ? ನಿಮ್ಮ ಮಗಳೇ ಜಡ್ಜ್ ಆಗಿದ್ದಾರೆ, ಏನು ಅನಿಸ್ತದೆ? ಯಾರ ಮಕ್ಕಳಾದ್ರೆ ನನಗೆ ಖುಷಿನೇ ಸರ್. ಏನು ಜಡ್ಜಾಗಿರೋ ಅಂದರೆ ಎಲ್ಲರ ಮಕ್ಕಳಿಗೂ ಒಂಥರ ತಂದೆ ತಾಯಿಗಳಿಗೆಲ್ಲ ಖುಷಿ ಅಲ್ಲ ಸರ್. ಏನು ಹೇಳ್ತೀರಿ ಮಗಳಿಗೆ? ಥ್ಯಾಂಕ್ಸ್ ಹೇಳ್ತಿದ್ದೇನೆ ಸರ್. ಅಲ್ಲ, ಹೆಮ್ಮೆ. ಯಾವ ರೀತಿಯಾಗಿ ಒಂದು ನ್ಯಾಯವನ್ನು ಕಾಪಾಡಿ ನೊಂದವರಿಗೆ ನ್ಯಾಯ ಸರ್, ಬಡವರೇ ಆಗಲಿ ಸಾಹುಕಾರರಾಗಲಿ ಶ್ರೀಮಂತರಾಗಲಿ ಬಡವರೇ ಆಗಲಿ ಎಲ್ರಿಗೂ ಒಂದೇ ಸರ ಸಮ ನ್ಯಾಯ ಕೊಡಲಿ ಸರ್. ಎಲ್ರಿಗೂ ಒಂದೇ ಸರಿ ಸಮ ಅಂದರೆ ಅವ್ರು ಬಡವರು ಸಾಹುಕಾರ ಅಂತ ನೋಡ್ಬಾರ್ದು ಸರ್. ನ್ಯಾಯ ಮಾತ್ರ ಎಲ್ರಿಗೂ ಒಂದೇ ನ್ಯಾಯ ಕೊಡಲಿ. ಹೌದು ಸರ್, ನ್ಯಾಯದ ಪರವಾಗಿ. ಅಲ್ಲ, ಕೊನೆಯದಾಗಿ ನ್ಯಾಯಾಧೀಶರ ಕಾನೂನನ್ನೇ ನಂಬ್ತಾರೆ. ನ್ಯಾಯಾಧೀಶರೇ ಕೊನೆ ಒಂದು ಅವ್ರದ್ದು ನಿರ್ಧಾರಗಳಿರ್ತದೆ, ಅವ್ರನ್ನೇ ದೇವ್ರು ಅಂತೇಳಿ ಭಾವಿಸ್ತಾರೆ. ಅಂಥ ಸ್ಥಾನದಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ಇರಬೇಕು ಅಂತೀವಿ? ಆ ಯಮ್ಮನ ದೇವರು ಏನು ಬುದ್ಧಿ ಕೊಡ್ತಾಳೆ ಆ ಯಮ್ಮನ್ಗೆ, ನ್ಯಾಯದ ಪರವಾಗಿ ಮಾಡಲಿ ಸರ್. ನಮ್ಮ ಯಜಮಾನ್ರು ಅವ್ರ ಹೆಸರು ಲಕ್ಷ್ಮಣ್ ಅಂತ ಆಟೋ ಓಡಿಸ್ತಾರೆ ಸರ್ ಅವರು. ನಾನು ಹೂ ಕಟ್ಟು ಮಾರ್ತೀನಿ. ನನ್ನ ಮಗಳು ಅವಳು 5ನೇ ಕ್ಲಾಸಲ್ಲಿ ಹೂ ಕಟ್ಟು ಕೊಟ್ಟರೆ ಅವಳು ಮನೆ ಹತ್ರ ತಗೊಂಡೋಗಿ ಕೊಡೋಳು. ಈಗ ಅದನ್ನೆಲ್ಲ ಮಾಡಲ್ಲ ಅವಳು. ಅಂದರೆ ತುಂಬ ಕಷ್ಟಪಟ್ಟು ಓದೋಳು. ಈಗ ಎಕ್ಸಾಮ್ ಬಂದಾದಮೇಲೆ ನಾವೇನು ಕೆಲಸ ಕೊಡ್ತಿರಲಿಲ್ಲ ಸರ್ ಅವಳಿಗೆ. ಅವಳೇ ಓದ್ಕೊಂಡು ಇರೋಳು. ನಾನು ಹೂ ಕಟ್ಲಮ್ಮ ಅಂತಂದರೆ ನಾನು ಬೇಡಮ್ಮ ಕಟ್ಟಬೇಡ, ನಾನು ಕಟ್ಕೊತೀನಿ ಅಂತ ಹೇಳ್ತಿದ್ದೆ. ಆಮೇಲೆ ಮತ್ತೆ ಇದಕ್ಕೆ ಹೋಗೋಳು ಸರ್ ಕೆಲಸಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಓದ್ಕೊಂಡು ಬಂದು ಕೇಸುಗಳೆಲ್ಲ ಅಟೆಂಡ್ ಮಾಡಿ ಮತ್ತೆ ಇಲ್ಲಿ ಮನೇಲಿ ಬಂದು ಓದ್ಕೊಳ್ಳೋಳು. ಅವಳು ರಾತ್ರಿ ಎಲ್ಲ ಓದ್ತೀಯಲ್ಲಮ್ಮ, ಯಾಕೆ ನಿದ್ದೆ ಮಾಡ್ದಂಗೆ ಓದ್ತೀಯ ಅಂತಂದರೆ ನಿನ್ಗೇನು ಗೊತ್ತಮ್ಮ, ನಾನು ಓದ್ಕೋತೀನಿ ಅನ್ನೋಳು. ನಾನು ಏನೋ ಹೆಲ್ಪ್ ಅಂತ ಟೀಗಿ ಮಾಡ್ಕೊಡೇನೆ ಸರ್, ಅಷ್ಟೇ ಸರ್. ನಾನು ಓದಿಲ್ಲ ಸರ್, ನಾನು ಓದಿಲ್ಲ, ನಮ್ಮ ಮನೇಲಿ ಯಜಮಾನ್ರು ಓದಿಲ್ಲ ಸರ್. ಮಗಳು ಇವತ್ತು ಚೆನ್ನಾಗಿ ಓದಿ ಒಂದು ಸಾಧನೆ ಮಾಡಿದ್ದಾರೆ, ಏನು ಅನ್ಸುತ್ತಮ್ಮ? ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಅವಳು ಓದಿರೋದು. ಇಲ್ಲಿ ತನಕ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಇಷ್ಟು ಸಾಧನೆ ಮಾಡಿದ್ದಾಳಲ್ಲ. ಹೆಣ್ಮಗು ಥರ ನಾವು ನೋಡ್ತಾ ಇಲ್ಲ, ಗಂಡು ಮಗು ಥರ ನೋಡಿ ಅವಳನ್ನ ಇಲ್ಲಿ ತನಕ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಅದಕ್ಕೂ ಅವಳು ಸಾಧನೆ ಮಾಡಿದ್ದಾಳೆ. ತುಂಬ ಖುಷಿ ಆಗ್ತಾಯಿದೆ ಸರ್ ನಮಗೆ. ಇವತ್ತು ನ್ಯಾಯ ಕೊಡುವಂಥ ಜಡ್ಜ್ ಆಗಿದ್ದಾರೆ ಅವಳು. ಜಡ್ಜ್ ಆಗಿದ್ದಾಳೆ ಸರ್. ನಮ್ಮಂಥ ಬಡವ್ರಿಗೆ ಹೆಲ್ಪ್ ಮಾಡಲಿ ಸರ್. ನೊಂದವ್ರಿಗೆ ಬಡವ್ರಿಗೆ ಅವಳು ತುಂಬ ಹೆಲ್ಪ್ ಮಾಡಲಿ. ಎಲ್ರಿಗೂ ಚೆನ್ನಾಗಿರೋಕ್ಕೆ ಹೇಳಲಿ, ಚೆನ್ನಾಗಿ ಹೆಲ್ಪ್ ಮಾಡಲಿ. ನಮ್ಗೆ ಅದೇ ಬೇಕಾಗಿರೋದು. ನಮ್ಮಂಥ ಬಡವ್ರು ತುಂಬ ಜನ ಇರ್ತಾರೆ ಸರ್, ಅವ್ರಿಗೆಲ್ಲ ನ್ಯಾಯ ಕೊಡಲಿ ಅನ್ನೋದೇ ಸರ್ ನಮ್ಮ ಆಸೆ.